ಮ್ಯಾಮ್ ಸೋಮಾಸ ತರ ಆಯ್ತು. She's going. ಕಪುಂಕ ಕ್ರಾಪ್ ಸೆಲ್ ಮಾಡೋದು ತುಂಬಾನೇ ಕಷ್ಟವಾದ ಕೆಲಸ. ಎಲ್ಲರೂ ಏನು ತಗೊಳಲ್ಲ. ಬಂದವ್ರಿಗೆಲ್ಲ ಸಿಕ್ಕಾಪಟ್ಟೆ ಅವ್ರ ಭಾಷೆಲ್ಲೇ ಕರ್ದಿ ನಾನು ಕೇಳಿದೆ. ಅದಕ್ಕೆ ಕೊನೆಗೂ 1160 ರೂಪಾಯಿ ಮಾಡಿಕೊಟ್ಟೆ ಅಂಗಡಿಗೆ. ತಾಳಿ ಸರ್, ಮೀನು ಸಮುದ್ರದ ಮೀನಮ್ಮ, ಕೆರೆ ಮೀನಮ್ಮ, ಇಂಡಿಯಾದಿಂದ ಬಂದಿರೋದು. ಬರ್ರಮ್ಮ, ಬನ್ನಿ 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 ಸರ್. ಏನ್ ಬೇಕು ಸರ್? ಬನ್ನಿ ಅಮ್ಮ, ಟಿವಿಯಲ್ಲಿ ಬರ್ತೀರಾ ಬನ್ನಿ. ಯಾರ್ಯಾರು ತಗೊಂತೀರಾ ಅವ್ರು ಟಿವಿಯಲ್ಲಿ ಬರ್ತೀರಾ ಬನ್ನಿ. ಬನ್ನಿ ಅಮ್ಮ, ಏನ್ ಬೇಕಮ್ಮ? ಸಮುದ್ರದಮ್ಮ, ಎಲ್ಲ ಸಮುದ್ರದಮ್ಮ, ತಗೊಳ್ಳಿ ಅಮ್ಮ. ಅಮ್ಮ ಬನ್ನಿ ಅಮ್ಮ. ಯಾವ್ದು ಕೊಳ್ಳಿ ಅಮ್ಮ? ಇದ್ಕೊಳ್ಳ ತಗೊಳ್ಳಿ ಅಮ್ಮ. ಗೊತ್ತಿಲ್ಲ ಯಾರೇ ರೇಷನ್ ಮಾಡಿದಾರ. ತುಂಬಾ ಕಷ್ಟ ಆಗೋದು. ನಮ್ಮ ನಕಲಿ ಡಾನ್ ಕಾಸ್ಗಾಗಿ ಯಾಕೋ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಸ್ಟಾಪ್ ಇಟ್ ರಫೆ. ನಮ್ಗೆ ಕೊಟ್ಟಿದ್ದು ಅಂಗಡಿ ಆಕ್ಟೋಪಸ್ ಸೀಸನಲ್, ಎಲ್ಲ ಸೀಸನಲ್. ಆಕ್ಚುಲಿ ಸೀಸನಲ್ ಅದು ಐಟಮ್ಗಳು ಎಲ್ಲ ಜನ ಸೀಸನಲ್ ತಗೊಳ್ತಾರೆ. ಆದ್ರೆ ಕಿಚ್ಚಿ ಪರ್ಚಿ ಹತ್ತಿ ಇದು ಮಾಡಿ 600 - 700 ಬಾತ್ ಸೇಲ್ ಮಾಡಿದೆ. ಏನ್ ಮಾಡೋಕ್ಕಾಗಲ್ಲ. ಇವತ್ತು ಬೇರೆ ಎಲಿಮಿನೇಷನ್ ಟಾಪ್ 5 ಅಲ್ಲಿ ಇದ್ದೀನಿ. ಇವತ್ತು ಎಲ್ಲರಿಗಿಂತ ಕಡಿಮೆ ಇದ್ರೆ ನಾನು ಮನೆಗೆ ಹೋಗೋದಂತೂ ಗ್ಯಾರಂಟಿ. ನೋಡೋಣ ಯಾವ ತರ ಆಗತ್ತೆ, ಹಿಂಗಾಗತ್ತೆ ಅಂತ. ನೀವೇ ನೋಡಿದ್ರಿ, ಒಂದ್ ಫುಲ್ ಪಾತ್ರೆ ಮೀನ್ ಖಾಲಿ ಮಾಡಿ ಮತ್ತೆ ಮೀನ್ ಹಾಕಿದೀನಿ. ತುಂಬಾನೇ ಖಾಲಿ ಆಗಿದೆ. ಆಂಟಿ ಮೀನು ಏನ್ 1 ಗಂಟೆ ಕೆಲಸ ಮಾಡಿರ್ಬೋದು. ಇನ್ನೂ ನಂಗೆ ಟೈಮ್ ಕೊಟ್ಟಿದ್ರೆ ಸೀರಿಯಸ್ ಆಗಿ ಫುಲ್ ಖಾಲಿ ಮಾಡಿ ತೋರಿಸ್ತಾ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ನಾನ್ ವೆಜ್ ಅಂಗಡಿಗೆ ಬಂದಿರೋದು. ಕಪ್ಪೆ ಇತ್ತು, ಹಾವಿತ್ತು, ಬಟ್ ಯಾವ್ದಕ್ಕೂ ಹಿಂಸೆ ಮಾಡ್ಕೊಂಡೇ ಸೇಲ್ ಮಾಡಿದೀನಿ. ಖುಷಿ ಆಯ್ತು. ಈಗ ಅವ್ರು ಎಷ್ಟು ಕೊಡ್ತಾರೆ ನೋಡೋಣ. ಥ್ಯಾಂಕ್ ಯು ಬಾಯ್. ಹ್ಯಾಪಿ ನೋಡಿರಲ್ಲ ಆಂಟಿ, ಇವರು ಅಂಗಡಿ ಕರ್ಸ್ಕೊಂಡು ತುಂಬಾ ಚೆನ್ನಾಗಿ ಸೇಲ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮೊದಲಿಗೆ ನಿಮ್ಮ ಟಾಸ್ಕ್ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸೂಪರ್ ಆಗಿತ್ತು. ಕಲಾಸಿಪಾಳ್ಯ ಮಾರ್ಕೆಟ್ ನಿಜ ಇಲ್ಲ. ಆ ಒಳಗಡೆ ಬರ್ತಾ ಇದ್ರೆ ಮಾರ್ಕೆಟ್ ಯಾವ ತರ ಕಾಣ್ತದೆ ಗೊತ್ತಾ? ನಮ್ಮೆಲ್ಲರ ಪ್ರೀತಿಯ ಶಿವಾಜಿನಗರ್ ತರ ಇತ್ತದು. ಹಂಗೆ ಇರಲಿಲ್ಲ ಒಂಥರ. ಹೌದು. ಪೂರ್ವಿ ಹೇಗಿತ್ತು? ಮೀನು ರಪ್ಪ ಅಂತ ಕುಯ್ತಾ ಇದ್ದಂಗೆ. ಇಲ್ಲ, ಆಕ್ಚುಲಿ ಒಂದೊಂದು ಮೀನ್ ಇಷ್ಟು ದಪ್ಪ ಇತ್ತು. ಫಸ್ಟ್ ಕಸ್ಟಮರ್ ಬಂದು 2 kg ಮೀನ್ ತಗೊಂಡ್ರು. ಅವ್ರು ಕ್ಲೀನ್ ಮಾಡಕ್ ಹೇಳಿದ್ರೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಕೊಟ್ಟೆ. ಮತ್ತೆ ಇನ್ನೊಬ್ರು ಕಸ್ಟಮರ್ ಬಂದ್ರು, ಅವ್ರು 8 kg ಮೀನ್ ತಗೊಂಡ್ರು. 8 kg ಮನುಷ್ಯ ತಾನೇ ಅವರು? ಎಲ್ಲಾನು ಒಂದೇ ಸಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟೆ. ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಖುಷಿ ಆಯ್ತು. ಒಂಥರ ಮೈಕೆಲ್ಲ ಸಿಕ್ಕಾಪಟ್ಟೆ ಗಾಯಗಳಾಗಿದೆ. ಸ್ಟಿಂಕಿಂಗ್ ಸ್ಮೆಲ್. ಯಾರು ಹತ್ರ ಬರಬೇಡಿ. ಹತ್ರನಾ? ನಂಗೆ ಇಲ್ಲೇ ವಾಸನೆ ಹೊಡಿತದೆ. ಓಕೆ, ನೆಕ್ಸ್ಟ್ ಸರ್. ನನಗೆ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ರು ಅವರು. ಟೆಂಟ್ ತೆಗಿಯೋದ್ರಿಂದ ಹಾಕೋದು, ಒಳಗಡೆ ಎತ್ತಿಡೋದು, ಆಚೆ ಮಾಡೋದು, ಒಳಗಡೆ ನೀರ್ನೆಲ್ಲ ಆಚೆ ಹಾಕೋದು, ಸೇಲ್ಸ್ ಮಾಡೋದು. ನನಗೆ ಅದು ಒಂದು ಸೇಲ್ಸು ನಾನೇ ಮಾಡ್ಬೇಕಿತ್ತು. ಒಂದ್ 5 ನಿಮಿಷ ಅವ್ರು ಇರ್ಲಿಲ್ಲ. ನಂಗೆ ಅಂಗಡಿಗೆ ಒಬ್ಬರು ಹೊಟ್ಟೋಗ್ಬಿಟ್ಟಿದ್ರು. ಇಷ್ಟು ಬೇಗ ಅಷ್ಟೆಲ್ಲ ನಮ್ಗೆ ಬಂದಿತ್ತು. ಓ ಮೈ ಡಾಗ್. ಮುಂದೆ ಅವ್ರ ತಂಗಿದ ಅಂಗಡಿ ಇತ್ತು. ಅವ್ರು ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಹೇಳಪ್ಪ, ಹೆಂಗಿದ್ರು? ಲೇ, ನಿಂಗೆ ಎಲ್ಲೋದ್ರೆ ಯಾರನ್ನ ಹುಡುಗಿರು ಸಿಗಾಕೊಂಡ್ಬಿಡ್ತಾರಲ್ಲ, ಹೆಂಗ? ಆತರ ಏನಿಲ್ವಾ? ಪಕ್ಕನ ಫೈನಲಿ ಅವರು ನಿನ್ನ ಒಂದು ಕೆಲಸಕ್ಕೆ ಖುಷಿ ಪಟ್ಟಿದಾರ? ಖುಷಿ ಪಟ್ಟಿದ್ದಾರೆ. ಫೈನ್. ರಾಷ್ಟ್ರೀ ಪೊನ್ನಪ್ಪ. ನಾನು ಅನ್ಕೊಂಡೆ ಎಲ್ಲರಿಗೂ ಮೀಟ್ ಶಾಪ್ಸ್ ಇವಾಗ ನನ್ಗೊಬ್ರಿಗೆ ಮಾತ್ರ ವೆಸ್ಟರ್ನ್ ಶಾಪ್ ಸಿಕ್ಕಿತ್ತು. ಯಾಕೆ ಅಂತ ಹೇಳ, ಮೊದ್ಲೇ ಕಾಲ್ ಗಾಯ ಮಾಡ್ಕೊಂಡಿದ್ದೆ. ಅಪ್ಪಿ ತಪ್ಪಿ ಅವ್ರು ಕಚ ಕಚ್ ಮಾಡ್ಬೇಕಾದ್ರೆ ಕಾಲ್ನ ಹಾಕೊಂಡು ರಪಕನ್ ಕಚ್ ಆಗ್ಬಿಟ್ರೆ ಅಂತ. 15 to 20 ಕಸ್ಟಮರ್ಸ್ ಇದು ಮಾಡಿದ್ವಿ. ವ್ಯಾಪಾರನೂ ಅಷ್ಟೇ 300 ಗಿಂತ ಅಷ್ಟು ಮಾಡಿದ್ವಿ. ವೆರಿ ಗುಡ್. ಅಷ್ಟೇ ಅಲ್ಲ, ಸ್ವಲ್ಪ ಇನೋವೇಷನ್ ಮಾಡೋಣ. ಯಾಕಂದ್ರೆ ಇರೋದು ವೆಜಿಟೇಬಲ್ ಶಾಪ್, ಅದ್ರಲ್ಲಿ ಸ್ವಲ್ಪ ಇನೋವೇಷನ್ ಮಾಡೋಣ. ಇವತ್ತೇ ಹೇಳ್ಬಿಟ್ಟು ಮುಗಿಸ್ತೀರಾ ನೀವು ಪ್ಲೀಸ್? ಒಟ್ನಲ್ಲಿ ಚೆನ್ನಾಯ್ತು ಟಾಸ್ಕ್. ಫೈನ್.
ಬನ್ನಿಮ್ಮ ಮೀನ್ ಬನ್ನಿಮ್ಮ, ಬೆಂಗಳೂರು ಮೀನ್ ಬನ್ನಿಮ್ಮ, ಎಲ್ಲಿಂದ ಬಂತು ಬೆಂಗಳೂರು ಮೀನ್ ಗೊತ್ತಿಲ್ಲಮ್ಮ, ಬನ್ನಿಮ್ಮ ಇಂಡಿಯಾ ಮೀನುಮ್ಮ. ಮೀನಮ್ಮ ಅಕ್ಕ ಮೀನೆಲ್ಲ ಮಾಡ್ತಿದ್ದು ಅಕ್ಟೋಪಸ್. ಒಳ್ಳೆ ಹೇಳು, ಹೆಂಗಿತ್ತು ಟಾಸ್ಕ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ನಾನದು ಫುಲ್ ಕಲಾಚಿ ಪಳ್ಳಿ ಒಂಥರ ಮಾಡ್ತಿದ್ದೆ, ಕರೆದು ಜೋರಾಗಿ ವಿಸಿಲೆಲ್ಲ ಹೊಡೆದು ಕರೆದು ಮಾಡ್ತಿದ್ದೆ. ಫಸ್ಟ್ 10 ನಿಮಿಷ ಒಂದು ಕಸ್ಟಮರು ಬಂದಿಲ್ಲ, ಆಮೇಲೆ ಬಂದು ನೋಡಿ ಸ್ಟಾರ್ಟ್ ಆದ್ರು ಕಸ್ಟಮರು. ಫುಲ್ ಪಟಾಕ್ ಮಸ್ತ್. ನಿಜ ಹೇಳ್ಬೇಕು ಅಂದ್ರೆ ನಾನ್ ಖುಷಿ ಪಟ್ಟೆ, ಯಾಕಂದ್ರೆ ಅಲ್ಲಿ ಎಲ್ಲೆಲ್ಲೆಲ್ಲೋ ಹೋಗ್ತಾ ಇದ್ದವರು ಯಾರೋ ಏನೋ ಕಿಚ್ಕೋತಾನಲ್ಲ ಹುಚ್ಚ ಅಂತ ತಿರ್ಗಿ ನೋಡ್ತಾ ಇದ್ರು. ವೆರಿ ಗುಡ್. ಕಡೆಯದಾಗಿ ಎಲ್ಲಾರ್ಗಿಂತ ಅದ್ಭುತವಾದ ಪ್ರಾಣಿಗಳು ಸಿಕ್ಕಿತ್ತು ನಮ್ಮ ಮಾಧುರಿ ಅವ್ರಿಗೆ. ಹೇಳಮ್ಮ ಮಾಧುರಿ, ಹೆಂಗಿತ್ತು ಟಾಸ್ಕ್? ಸೂಪರ್ ಆಗಿತ್ತು. ಹಾ. ಹಾವಿತ್ತು, ಕಪ್ಪೆ ಇತ್ತು, ಫ್ರೈಡ್ ಕಪ್ಪೆ ಇತ್ತು, ತರದ್ ಮಾಂಸ ಇತ್ತು, ಓಕೆ, ಮೀನಿತ್ತು. ನನ್ನಿಂದ ಒಳ್ಳೆ ಸೇಲ್ ಆಗಿದೆ ಅವ್ರಿಗೆ. ಆಂಟಿ ಕುತ್ಕೊಂಡೇ ಇದ್ರು, ನಾನೇ ಎಲ್ಲ ಸೇಲ್ ಮಾಡ್ಕೊಟ್ಟಿದ್ದೆ. ಸೇಲ್ ಆಯ್ತು, ಚೆನ್ನಾಗಿ. ಈಗ ಪಟಾಪಟ ಅಂತ ನೀವೆಷ್ಟು ಬಿಸ್ನೆಸ್ ಮಾಡಿದ್ರಿ, ಅದಕ್ಕೆ ನಿಮಗೆ ಅಂಗಡಿ ಓನರ್ ಅವರು ಎಷ್ಟೆಷ್ಟು ಕೊಟ್ರು ಅಂತ ಹೇಳಿ, ಓಕೆನಾ? ಮಾಧುರಿ ಎಷ್ಟು ಬಿಸ್ನೆಸ್ ಮಾಡಿದೆ? 2000 ಮೇಲಾಗಿದೆ. 2000 ಮೇಲ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಿನಗೆ ಎಷ್ಟು ಕೊಟ್ರು? 100 ಬಾತ್. 100? ಸಬ್ಬಾಸ್, ಕೊಡುವಂಗ. ನೀನ್ ಎಷ್ಟಪ್ಪ ದುಡ್ದೆ ಬೆಂಗಳೂರು ಹುಡ್ಗ? ಒಂದು 800ವರೆಗೂ ವ್ಯಾಪಾರ ಮಾಡಿದೆ. ಒಂದು 50 ಬಾತ್ ಕೊಟ್ರು ನನಗೆ. 50? ಅಷ್ಟನ ಯಾಕೆ ಕೊಟ್ರು ಅವರು? ಫುಲ್ ಖುಷಿ ಸರ್ ಅವ್ರಿಗೆ. 40 ಕೊಟ್ರು ಮುಂಚೆ, ಆಮೇಲೆ ಏನೋ ಖುಷಿಯಾಗಿ ಇನ್ನೂ 10 ಕೊಟ್ರು ಸೇರಿ. ಕಾಲ್ಗೆಲ್ಲ ಬುದ್ಬಿಟ್ಟಲ್ಲ. ಏನೋ ಮಾಡ್ದೆ, ತಗೊಳ್ಳಿ ಸರ್. ರಾಷ್ಟ್ರೀ ಪೊನ್ನಪ್ಪ, ನೀನ್ ಎಷ್ಟು ಬಿಸ್ನೆಸ್ ಮಾಡಿದೆ? 300 ಪ್ಲಸ್ ಬಿಸ್ನೆಸ್. ಸ್ವಲ್ಪ 300 ಪ್ಲಸ್. ಓಕೆ ಓಕೆ. 40 ಬಾತ್. ನಿನಗೂ 40 ಬಾತ್. ಸರ್ ಎಷ್ಟು ಬಿಸ್ನೆಸ್ ಮಾಡಿದೆ ನೀನು? 660. ವೆರಿ ಗುಡ್ ಯಾ, ವೆರಿ ಗುಡ್. 40 ಅಷ್ಟೇನಾ? ಏನ್ರ ಇದ್ಲಿ. ನಾನು 1500 ಚಿಲ್ಲರೆ ಮಾಡಿದೆ. ಎಷ್ಟು ಕೊಟ್ರು? 50 ಬಾತ್ಸ್ ಕೊಟ್ರು. 50 ಬಾತ್. ವೆರಿ ಗುಡ್ ಐ ಸೇ, ವೆರಿ ಗುಡ್. ಇವತ್ತಿನ ಕ್ಲಿಯರ್ ವಿನ್ನರ್. ನಾವು ಮ್ಯಾಕ್ಸಿಮಮ್ ಅಮೌಂಟ್ ಕೊಟ್ಟಿದ್ದು 100 ಬಾಟ್. 100 ಬಾಟ್ ಒಳಗಡೆ ನೀವು ಎಷ್ಟನ್ನ ಕೊಡಿ ಅಂತ ಹೇಳಿದ್ವಿ. ಸೊ 100 ಬಾಟ್ಗೆ 100 ಬಾಟ್ ತಗೊಂಡಿರೋಂತ ಮಾಧುರಿ, ಯು ಆರ್ ಅ ಕ್ಲಿಯರ್ ವಿನ್ನರ್. ಥ್ಯಾಂಕ್ ಯು. ಇವತ್ತಿನ ಲೂಸರ್ ಯಾರು ಅಂದ್ರೆ ಇಬ್ಬರಿಗೂ 40 ಸಿಕ್ಕಿದೆ. ಏನ್ ಮಾಡೋಣ? ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು 3 ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪೊಸಿಷನ್ಸ್ ನ ಡಿಕ್ಲೇರ್ ಮಾಡ್ತಾ ಇದೀವಿ. ಸೊ ಮಾಧುರಿ, ಯು ಆರ್ ಇನ್ ಫಸ್ಟ್ ಪೊಸಿಷನ್, ಪೂರ್ವಿ ಸೆಕೆಂಡ್ ಪೊಸಿಷನ್, ರಫಿ 3ನೇ ಸ್ಥಾನ. ನೀವಿಬ್ರು ಸೊ ಇವತ್ತಿನ ಟಾಸ್ಕ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಬಹುಮಾನನೂ ಇಲ್ಲ, ಯಾವುದೇ ರೀತಿಯಾದ ಎಲಿಮಿನೇಷನ್ ಇಲ್ಲ. ಆದ್ರೆ ಇವತ್ತು ನೀವೇನ್ ಕೆಲಸ ಮಾಡಿದ್ದೀರಾ ಇದು ನಿಮ್ಮ ಮುಂದಿನ ಟಾಸ್ಕ್ಗೆ ಕ್ಯಾರಿ ಓವರ್ ಆಗತ್ತೆ. ಸೊ ಮುಂದಿನ ಟಾಸ್ಕ್ ಅಲ್ಲಿ ನೀವು ಕಮ್ಮಿ ಮಾಡಿದ್ರೆ, ನೀವು ಇಲ್ಲಿ ಜಾಸ್ತಿ ಮಾಡಿದ್ರೆ ಆಡ್ ಆಗತ್ತೆ. ಅಲ್ಲಿ ಕಮ್ಮಿ ಮಾಡಿ ಇಲ್ಲೂ ಕಮ್ಮಿ ಮಾಡಿದ್ರೆ ಇಂಡಿಯಾ ಮೇರಾ ಭಾರತ್ ಮಹಾನ್ ಸುಯ್ ಅಂತ ಹೊಟ್ಟೋಗ್ತೀರಾ. ಇವಾಗ ಆಟದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಇವಾಗ ತಾನೇ ನೀವೆಲ್ಲ ಕಷ್ಟಪಟ್ಟು ದುಡ್ದಂತ ಹಣನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಖುಷಿ ಆಗಿದ್ಯಾ? ಆಮೇಲೆ ನಾನು ನಿಮ್ ಜೊತೆ ಶಾಪಿಂಗ್ ಬರ್ತೀನಿ, ನಮಗೂ ಕೊಡ್ತೀನಿ ಒಂಚೂರು. ಆಯ್ತು, ಬನ್ನಿ, ಬನ್ನಿ. ಹೋಗ್ತೀನಿ. ಬಾಯ್ ಬಾಯ್ ಬಾಯ್.